ಇವಳು ನಮ್ಮ ಮಗಳು, ಯಾರಿಗೋಸ್ಕರ ದುಡ್ಡು ಕೊಡ್ತಿದ್ದಾಳೆ? ಅಕ್ಕನ ಮದುವೆ ಆಗ್ತಾನೆ. ಆಡ್ತಿದ್ವಲ್ಲ ಅದೇ ತರ ಕುಂಟೆ ಬೆಲೆ ಆಡ್ಬೇಕು ಅನ್ಸ್ತು, ಅದಕ್ಕೆ ಕರ್ದೆ. ಡೌರಾಣಿ, ನೀನ್ ಕರ್ದಿ ಸ್ಟೈಲ್ ನೋಡಿ ಹೊರಗೆ ಯಾರೋ ಬಾಂಬ್ ಹಾರಿಸಿದ್ರು ಅನ್ಕೊಂಡ್ಬಿಟ್ನಲ್ಲೇ. ನೀನ್ ಯಾವಾಗ್ಲೂ ಆಡ್ದಲ್ಲಿ ಸೋಲ್ತಾನೆ ಇರ್ತೀಯಲ್ಲ, ಅದಕ್ಕೆ ಉರ್ಕೊಂಡಿರ್ತೀಯ ಬಿಡ. ಏನೇ ಡೌರಾಣಿ, ನಂಗೆ ಚಾಲೆಂಜ ಬಾ, ಆಡ್ದಲ್ಲಿ ನಾನ ನೀನ ನೋಡೇ ಬಿಡೋಣ. ಅಕ್ಕ ನೀನ್ ಮಾತ್ರ ಅಲ್ಲ, ಅಪ್ಪ ಅಮ್ಮ ಎಲ್ರು ಬರ್ಬೇಕು. ನಾನೀ ಆಟಕ್ಕೆ ಬರಲ್ಲಪ್ಪ. ಅಯ್ಯೋ, ನನ್ನೇನ್ರಿ ನೋಡ್ತಿದ್ದೀರಾ? ಮದುವೆ ಮನೆ ಕೆಲಸ ರಾಶಿ ಬಿದ್ದಿದೆ, ನಿಮ್ಮ ಅಪ್ಪನ ಸೇರಿಸ್ಕೊಳ್ಳಿ. ಅಯ್ಯೋ, ಯಾಕ್ರೆ ಈಗ ಕಿರಿಸ್ತಾ ಇದ್ದೀರಾ? ನೀವು ಬರ್ತೀನಿ ಅನ್ನೋ ಕರಿತಾನೆ ಇರ್ತೀವಿ. ತಂದರಿನಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ಸಾಕು ಕಣ್ರೆ, ಸಾಕಾಯ್ತು ನಂಗೆ. ನೀವು ಆಟ ಆಡ್ಕೊಳ್ರಿ. ಸಾಕಾಯ್ತು, ನೀವು ಆಟ ಆಡ್ಕೊಳ್ಳಿ. ಮಕ್ಕಳೇ, ನೀವೆಲ್ಲ ಆಟ ಆಡ್ತೀರಿ, ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ. ಹಾಂ, ಹೇಳಿ ವೇದಾಂತ್, ಏನೋ ಬರಕ್ಕೆ ಹೇಳಿದ್ರಿ? ಎಸ್ ಸಾರ್ಥಕ್, ಇನ್ನೇನು ನಿಮ್ಮ ತಂಗಿ ಹಾಗೂ ವಿಕ್ರಾಂತ್ ಮದುವೆಗೆ ಇದ್ದಿದ್ದೆಲ್ಲ ಪ್ರಾಬ್ಲಮ್ಸ್ಗಳು ಹೆಚ್ಚು ಕಡಿಮೆ ಸಾಲ್ವ್ ಆಗಿದೆ. ಹೆಚ್ಚು ಕಮ್ಮಿ ಅಲ್ಲ ಬಾವಾ, ಕಂಪ್ಲೀಟಾಗಿ ಸಾಲ್ವ್ ಆಗಿದೆ. ಏನು ಮುಗ್ದೋಗಿದೆ? ಇನ್ನೂ ಮದುವೆ ಆಗಿಲ್ಲ, ನೆನಪಿರಲಿ. ನೀವೆಲ್ಲ ಇರೋವಾಗ ಆಗದೆ ಇರುತ್ತಾ ಅಗ್ರಜ? ಆಗುತ್ತೆ ಬಿಡು ಬಾವಾ. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಲೇ ನಿಮ್ಮನ್ನ ಕರೆಸಿದ್ದು. ಆದ್ಯಾನು ಇಷ್ಟೊತ್ತಿಲ್ಲೇ ಇದ್ಲು, ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಅಂತ ಹೋದ್ಲು. ದಟ್ಸ್ ಗ್ರೇಟ್. ಸರಿ, ಪ್ಲ್ಯಾನ್ ಏನಂತ ಹೇಳಿ. ಸಾರ್ಥಕ್, ನಾವಿಬ್ಬರು ಮದುವೆಗೆ ಬರಬೇಕು, ಆದರೆ ನಮ್ಮಿಬ್ಬರಿಗೂ ಫ್ರೀ ಎಂಟ್ರಿ ಇಲ್ಲ. ನಿಮ್ಮ ಚಿಕ್ಕಮ್ಮನ ಮನೆಗೂ ನಮ್ಮ ಮನೆಗೂ ಸಂಬಂಧ ಸರಿ ಇಲ್ಲ. ಡೋಂಟ್ ವರಿ ವೇದಾಂತ್, ನಮ್ಮ ಚಿಕ್ಕಮ್ಮ ಒಳ್ಳೆಯವರೇ. ನೀವು ಆದ್ಯ ಅನ್ನೋ ಬ್ಯಾಕ್ಗ್ರೌಂಡಲ್ಲಿ ಮಾತುಕತೆ ಶುರು ಮಾಡಿದ್ರೆ ನಿಮಗೆ ಗೇಟ್ ಪಾಸ್ ಸಿಕ್ಕಿದಾಗೆ ಅಲ್ವಾ? ಇದಪ್ಪ ದಾರಿ ಅಂದರೆ. ಅಗ್ರಜ, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಟಿಕೆಟ್ ಸಿಕ್ಕಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ತಿದ್ಯಾ?
ನಿನಗೇನು ಆಗಿಲ್ಲ ತಾನೇ? ಯಾಕೆ ಇದ್ದಕ್ಕಿದ್ದಾಗಿ ಬಂದ್ಬಿಟ್ಟೆ? ಬಿಸಿಲಲ್ವೇನೆ, ನಾನು ನಿಮ್ಮ ಥರ ಕುಣಿಯೋಕ್ಕಾಗತ್ತಾ? ಮದುವೆ ಮುಂದೆ ಇಟ್ಕೊಂಡು ನಾನು ಕುಂಟೆ ಪಿಲ್ಲೆ ಆಡ್ತಿದ್ರೆ ನೋಡಿದವ್ರು ಏನು ಅನ್ಕೋತಾರೆ ಹೇಳೋ? ನಿಮ್ಮಪ್ಪ ಏನು ಮಕ್ಕಳ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮಕ್ಕಳೇ ಆಗ್ಬಿಡ್ತಾರೆ. ನನ್ನ ಕೈಲಾಗಲ್ಲ ಕಣೆ. ನಿಜ ತಾನೇ? ಬಾಕಿ ಎಲ್ಲ ಓಕೆ ಅಲ್ವಾ? ಯಾಕೆ ಪದೇ ಪದೇ ಕೇಳಿದ್ದೇನೆ ಕೇಳ್ತಿದ್ಯಾ? ಅಮ್ಮ, ನಾನು ಅಕ್ಕನ ಜೊತೆಗೆ ಹೋಗಿ ತವ್ರ ಮನೆ ತಾಳಿನ ಮಾಡಕ್ಕೆ ಕೊಟ್ಟಿದ್ದೆ ನೋಡು, ಅದನ್ನು ತರಕ್ಕೆ ಹೋಗ್ತಿದ್ದೀವಿ ಅಂತ ಅಪ್ಪನಿಗೆ ಹೇಳ್ಬಿಡಮ್ಮ. ನಾನೇ ಗಾಡೀಲಿ ಡ್ರಾಪ್ ಮಾಡಲಮ್ಮ? ಬೇಡ ಕಣೆ, ಮನೇಲಿ ಸಾಕಷ್ಟು ಕೆಲಸ ಬಾಕಿ ಇದೆ. ನೀನು ಬಂದುಬಿಟ್ರೆ ಇವ್ರುಗಳು ಕುಂಟೆ ಬಿಲ್ಲೆ ಆಡ್ತಾನೇ ಇರ್ತಾರೆ. ನೀನಿಲ್ಲ ಅಂದರೆ ಎಲ್ಲ ಸ್ಲೋ ಆಗಿಬಿಡ್ತಾರೆ. ಬೇಗ ಆಟ ಮುಗಿಸಿ ಛತ್ರಕ್ಕೆ ತೊಗೊಂಡು ಹೋಗೋ ವಸ್ತುಗಳನ್ನೆಲ್ಲ ತುಂಬಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳು. ಸರಿನಮ್ಮ. ಯಾಕಿಲ್ಲೇ ನಿಂತಿದ್ಯಾ? ಹೋಗು. ನನಗೆ ಅಮ್ಮಂದೇ ಯೋಚನೆ ವಿಕ್ರಾಂತ್. ಈಗೇನಾದರೂ ನೀನು ಆರ್ತಿನೇ ಮದುವೆ ಆಗ್ತಿದೆ ಅಂತ ಅಮ್ಮನಿಗೆ ಗೊತ್ತಾದರೆ ಅವ್ರು ಗ್ಯಾರಂಟಿ ಸುಮ್ಮನೆ ಇರೋದಿಲ್ಲ. ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂದಿದ್ರಂತೆ. ಅಮ್ಮನ ನೀನೇ ಕನ್ವಿನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಈಗ ಕೈ ಕೊಡ್ತಿದ್ಯಲ್ಲ ಅಗ್ರಜ. ನಾನು ಹೇಳಿದ್ದು ನೀನು ಆರ್ತಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದಾಗ, ಆಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ನಾನು ಅಮ್ಮನ ಖಂಡಿತವಾಗ್ಲೂ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ನಿಮ್ಮಿಬ್ಬರು ಮದುವೆ ನಡೆಯುವಾಗ ಅಮ್ಮ ಏನಾದರೂ ಬಂದರೆ ಹಾಗೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಹೌದಾ? ಈಗೇನು ಮಾಡೋದು? ನೀವಿಬ್ರು ಮದುವೆಗೆ ಬರ್ತಿದ್ದೀರೋ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡೋಕ್ಕಾಗತ್ತಾ? ಅಗ್ರಜ, ಈ ಗ್ಯಾಪಲ್ಲಿ ನಮ್ಮ ಮನೇಲಿರೋ ಲೂಸ್ ಮಾಮ ಬೇರೆ ಬೆನ್ನಿಗೆ ಬಿದ್ದಿದ್ದಾನೆ. ಎಸ್, ಬಟ್ ಐ ಸ್ಟಿಲ್ ಡೂ ಹ್ಯಾವ್ ಅ ಪ್ಲಾನ್. ನನ್ನ ಕಾನ್ಫರೆನ್ಸ್ ಇದೆ ಅಂತ ಟಿಕೆಟ್ ಬುಕ್ ಮಾಡ್ತೀನಿ. ನಿನ್ನ ಹೆಸರು ಸೇರಿಸಿ ಇಲ್ಲಿಂದ ಎಲ್ಲ ಒಟ್ಟಿಗೆ ಏರ್ಪೋರ್ಟಿಗೆ ಹೋಗೋಣ. ಅಲ್ಲಿಂದ ಯಾವುದಾದ್ರು ಹೋಟೆಲಲ್ಲಿ ರೂಮ್ ಮಾಡಿ ಛತ್ರಕ್ಕೆ ಹೋಗೋಣ. ಪರ್ಫೆಕ್ಟ್ ಪ್ಲ್ಯಾನ್. ಎಸ್ ಅಗ್ರಜ, ಎಂಥ ಒಳ್ಳೆ ಪ್ಲಾನು. ಇದ್ರ ಮಧ್ಯೆ ಗೌತಮಿಗೆ ಒಂದು ಗತಿ ಕಾಣಿಸ್ಲೇಬೇಕು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ಯಾರೂ ಕಾಣಿಸ್ತಿಲ್ವಲ್ಲ? ಯಾರೂ ಬಂದಿಲ್ಲ ಡಾಕ್ಟ್ರೆ, ನಾನೊಬ್ಬಳೇ ಆಟೋಲ್ಲಿ ಬಂದಿದ್ದೇನೆ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಡು ಬರಬೇಕು. ಆಯಿತು ಡಾಕ್ಟ್ರೆ. ಈಗ ನನಗೇನಾಗಿದೆ? ನಿಮಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀವು ಇಲ್ಲಿವರೆಗೂ ಬಂದಿದ್ದು ಒಂದು ದೊಡ್ಡ ಮಿರಾಕಲ್, ದೇವ್ರ ದಯೆ ಅಷ್ಟೇ. ಡಾಕ್ಟ್ರೆ, ಹೀಗಂದರೆ ಹೇಗೆ? ನನಗೆ 4 ಜನ ಹೆಣ್ಮಕ್ಳು, ಅದರಲ್ಲಿ ನಾಡಿದ್ದೇ ಒಬ್ಳದ್ದು ಮದುವೆ. ಇನ್ನು ಸ್ವಲ್ಪ ದಿನಕ್ಕೆ 2ನೇ ಮದುವೆನೂ ಮಾಡಬೇಕು. ಇನ್ನಿಬ್ಬರದ್ದು ಓದೇ ಮುಗ್ದಿಲ್ಲ. ನೀವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿಬಿಟ್ರೆ ನಾನು ಮದುವೆಲಿ ಹೇಗೆ ಓಡಾಡೋದು? ಮದುವೆವರೆಗೂ ನಾನು ಬದುಕಿರ್ತೀನಿ ತಾನೆ? ನೀವು ಮದುವೆ ಅಂತ ತುಂಬ ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ, ಅದಕ್ಕೆ ಹೀಗಾಗಿದೆ. ಸದ್ಯದಲ್ಲೇ ನಿಮಗೆ ನೋವಾಗೋವಂಥದ್ದು ಅಥವಾ ಆಘಾತ ಆಗೋವಂಥದ್ದು ಏನಾದರೂ ಘಟನೆ ನಡೀತಾ? ಇನ್ನು ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಲ್ಲ ರಾಕ್ಷಸಿ. ಡಾಕ್ಟ್ರೇ, ಅದು ಇಲ್ಲ, ಹಾಗೇನೂ ಇಲ್ಲ. ಸದ್ಯದಲ್ಲೇ ಯಾವಾಗಲಾದರೂ BP ಮಾತ್ರ ಏನಾದರೂ ಚೇಂಜ್ ಮಾಡಿದ್ರಾ? ಇಲ್ಲ, ಯಾವಾಗಲೂ ತೊಗೊಳ್ಳೋದೇ ತೊಗೋತಾ ಇದ್ದೀನಿ. ಒಳ್ಳೆ ಆಹಾರ ತಗೊಳ್ಳಿ, ಆಯಿಲ್ ಫುಡ್ ಬೇಡ, ಆದಷ್ಟು ಎಕ್ಸಸೈಸ್ ಮಾಡಿ, ಜಾಸ್ತಿ ನೀರು ಕುಡೀರಿ. ಸುಮ್ಮನೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಮಗಳ ಮದುವೆ ಚೆನ್ನಾಗೇ ನಡೆಯುತ್ತೆ ಅಂತ ಧೈರ್ಯವಾಗಿರಿ. ಆಯಿತು ಡಾಕ್ಟ್ರೇ, ನೀವು ನನ್ನ ಜೀವ ಉಳಿಸ್ಬಿಟ್ರಿ. ನಾಡಿದ್ದೇ ಮದುವೆ, ನೀವು ಖಂಡಿತ ಬರಬೇಕು. ಹೀಗೆ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಮಾತಾಡ್ತಿದ್ದೀರಾ, ಆದಷ್ಟು ರೆಸ್ಟ್ ಮಾಡಿ.
ನಾನು ಇನ್ನು ಬರ್ತೀನಿ. ನಾನು ಆರ್ತಿ ಮದುವೆ ದಿನನೇ ನನ್ನ ಶಾರದಾ ವೆಡ್ಡಿಂಗ್ ಆನಿವರ್ಸರಿ ಬೇರೆ ವಾಟ್ ಎ ಕೋಇನ್ಸಿಡೆನ್ಸ್. ಅವತ್ತು ನಾನು ಬಿಸಿ ಇರ್ತೀನಿ. ಸೊ ಇವತ್ತೇ ಸೆಲೆಬ್ರೇಟ್ ಮಾಡಿ ಶಾರದಾಳಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬೇಕು. ರೀ, ನಿಮ್ಮಂಥ ಗಂಡನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ರೀ. ನಾನು ಅಷ್ಟೇ ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ಅದೃಷ್ಟ ಮಾಡಿದೆ. ನೋಡೋಣ. ತುಂಬಾ ದಿನ ಮುಖವಾಡ ಹಾಕೊಂಡು ಬದುಕೋದಿಕ್ಕಾಗಲ್ಲ. ಎಲ್ಲ ಮುಖವಾಡದ ಹಿಂದೆನೋ ಒಂದು ಮುಖ ಇರುತ್ತೆ ಅಂಡ್ ಅದ್ರ ಹಿಂದೆ ನೂರಾರು ಕತೆ ಇರುತ್ತೆ. ಇದು ನಿನ್ ಕತೆ. ವಿಕ್ರಾಂತ್ ಖುಷಿಗೆ ಅಡ್ಡ ಇರೋ ಒಂದೇ ಒಂದು ಬಂಡೆ ಅಂದ್ರೆ ಅದು ನೀನು. ಈ ವಿಡಿಯೋ ನೀನು ಜಾಯ್ಮಾನ ತಿಳ್ಸೋಕೆ ಸಾಕು. ನಿನ್ನ ಎಲ್ಲರ ಮುಂದೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಮಾಡ್ತೀನಿ. ಸ್ಕೌಂಡ್ರಲ್ ಕಳೆನ ಕತ್ತರಿಸಬಾರ್ದಂತೆ ಬುಡ ಸಮೇತ ಕಿತ್ತಾಕ್ಬೇಕು. ಅಂಡ್ ಯು ಡಿಸರ್ವ್ ದಟ್. ಏನೇ ಎಲ್ಲ ಬಟ್ಟೆ ತಂದಿದ್ಯಾ? ನೀವೇ ಕಣೆ ಕೇಳ್ತಿರೋದು, ಎಲ್ಲ ಬಟ್ಟೆ ತಂದಿದ್ಯಾ ಅಂತ. ಯಾಕೆ ಹೊಡಿತೀಯ ಎಡೆ ಮುದ್ಕಿ? ಎಲ್ಲ ತಂದಿದ್ದೀನಿ. ಏನೇ ಅಂದೆ? ಏನಂದೆ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಸಿಸ್ಟರ್ಸ್. ಹೇಗಿದೆ ಗೆಟಪ್? ಮದ್ವೆ ಹಿಂದಿನ ದಿವಸ ಹಾಕೊಳ್ಳೋದು. ಬೇಡಮ್ಮ ಹಂಗಂಗ್ ಲೆಹೆಂಗ ಸುದ್ದಂಗಿದೆ. ಏನೇ ಅಂದೆ? ಏನೇ ಅಕ್ಕ? ನೋಡಕ್ಕ ಅದಿತಿ ಅಕ್ಕನ. ಏ ಅದಿತಿ, ಯಾಕೆ ಅವಳು ನಾಡ್ಕೊಳ್ತೀಯ? ಮುದ್ದಾಗಿದೆ ಕಂದ. ಹೋಗು, ಮದುವೆ ದಿನ ಹಾಕೊಳ್ಳೋ ಡ್ರೆಸ್ನ ಹಾಕೊಂಬ. ಫಿಟ್ಟಿಂಗ್ ಸರಿ ಇಲ್ಲ ಅಂದ್ರೆ ಇವತ್ತೇ ಸ್ಟಿಚ್ ಮಾಡ್ಕೊಡ್ತೀನಿ. ನಾಳೆ ಎಲ್ಲ ಆಗಲ್ಲ. ಹೋಗು. ಆಯ್ತಕ್ಕ. ಏನೇ ಅದಿತಿ ಅಕ್ಕ, ನಿನ್ನೆ ಸೊಂದ್ರೆ ಅನ್ಕೊಂಡಿದ್ಯಾ? ಪಿಕ್ಚರ್ ಅಲ್ಲಿ ಬರೋ ದೆವ್ವ ಅಂದ್ರೆ. ಏ ಅದಿತಿ, ಸುಮ್ಮನೆ ಯಾಕೋ ಚಿಕ್ಕ ಹುಡುಗಿ ಹತ್ರ ಜಗಳ ಆಡ್ತೀಯಾ? ಅಮ್ಮ, ಅಯ್ಯೋ ಮೆತ್ಕೆ ಕಣೆ ಬಟ್ಟೆ. ಅಮ್ಮ ಈಗ ಬಂದ್ಯಾ? ಹೋದ್ ಕೆಲಸ ಆಯ್ತಾ? ತಾಳಿ ರೆಡಿನಾ? ಇಲ್ಲ ಕಣೆ, ಇನ್ನೂ ರೆಡಿ ಆಗಿಲ್ಲ. ನಾನು ಆಮೇಲೆ ಹೋಗ್ತಾ ಇರ್ತೀನಿ. ಏನ್ ತಮಾಷೆನಾ? ಮತ್ತೆ ನಿನ್ ಬಿಸಿಲಲ್ಲಿ ಹೋಗೋ ಸೀನ್ ಎಲ್ಲ ಇಲ್ಲ. ಅದಕ್ಕೆಲ್ಲ ನಿನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂದೊಳ್ಳೆ ಕತೆನಮ್ಮ. ಇಲ್ಲ ನೋಡು, ಫ್ಯಾಷನ್ ಶೋ ನಡೀತಾ ಇದೆ. ಮದ್ವೆಲ್ ಹಾಕೋ ಬಟ್ಟೆನೆಲ್ಲ ಒಂದ್ಸಲ ಹಾಕಿ ಚೆಕ್ ಮಾಡ್ತಿದೀವಿ. ಅಂಜು ಸರ್ದಿ ನಡೀತಿದೆ. ನೀನು ಬಾ ಅಮ್ಮ. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇದ್ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಯಾಕೂ ಇಲ್ಲಮ್ಮ, ಬಾ ನನ್ನ ಜೊತೆ. ನೀವಿಬ್ರು ನೋಡ್ತೀರಿ ಅಕ್ಕ, ನಾನು ಬಂದೆ.
ನಾನು ಅವತ್ತು ಇಲ್ಲಿವರೆಗೂ ಬಂದು ಈ ಮನೆ ಚೆಕ್ ಮಾಡಿದೆ, ವಾಪಸ್ ಹೋಗಿ ಫೂಲ್ ಆದೆ. ಬಟ್ ಈಗಲೂ ಟೈಮ್ ಇದೆ. ಬಟ್ ಗೌತಮ್ ನಿನ್ನ ಟೈಮ್ ಮುಗೀತು. ಇವತ್ತು ನೀನು ಸಿಕ್ಕಾಕೊಳ್ಳೋದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಬರ್ಲ ಚಿನ್ನ, ಸ್ವಲ್ಪ ಕೆಲಸ ಇದೆ. ಒಳಗ್ ಬರಲ್ವಾ? ಆ್ಯಕ್ಚುಲಿ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ರಿ ಅದು? ಸರ್ಪ್ರೈಸ್ನ ಮೊದಲೇ ಯಾರು ಹೇಳ್ತಾರಾ? ಆ ಕೆಲಸ ಆದಮೇಲೆ ಬಂದು ತಿಳಿಸ್ತೀನಿ. ಸರಿ ರೀ, ನೀವು ಹೇಗೆ ಹೇಳ್ತೀರೋ ಹಾಗೆ. ಮನೆ ಯಾವುದೋ ಅಂತ ಗೊತ್ತಾಯ್ತು. ನನ್ನ ಪ್ರಕಾರ ಮನೇಲಿ ಯಾರು ಇರಬೇಕಿತ್ತು ಅವರು ಮನೇಲಿ. ಇನ್ನು ನೀನು ಉಳ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಗೌತಮ್. ವಿಕ್ರಾಂತ್, ನೀನು ಅಮೂಲ್ಯ ನಾನು ಹೇಳಿದ ಜಾಗಕ್ಕೆ ಇಮಿಡಿಯೇಟಾಗಿ ಹೊರಟು ಬನ್ನಿ, ರೈಟ್ ನಾವು. ಅಮ್ಮು, ನನಗೊಂದು ಮಾತು ಕೊಡು ಅಂದರೆ ಕೊಡ್ತೀಯಾ? ವಿಷಯನೇ ಹೇಳ್ದೆ ಮಾತು ಕೊಡು ಅಂತಿದ್ಯಾ ಅಂದರೆ ವಿಷಯ ಸೀರಿಯಸ್ಸೇ ಇರಬೇಕು. ಏನು ಹೇಳಮ್ಮ? ನಾನು ವಿಷಯ ಹೇಳಿದ್ಮೇಲೆ ನೀನು ಯಾವ ಪ್ರಶ್ನೆನೂ ಮಾಡಲ್ಲ ಅಂತ ಮಾತು ಕೊಟ್ಟರೆ ಮಾತ್ರ ಹೇಳ್ತೀನಿ. ಆಯಿತು ಹೇಳಮ್ಮ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ತಂಗಿನ ದಡ ಸೇರಿಸೋ ಜವಾಬ್ದಾರಿ ನಿಂದು. ಅಮ್ಮ ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಈಗ ಏನಾಯಿತು ಅಂತ? ಇದೆಲ್ಲ ಯಾಕೀಗ? ಏನೂ ಪ್ರಶ್ನೆ ಮಾಡಲ್ಲ ಅಂತ ಮಾತು ಕೊಟ್ಟಿದ್ಯಾ ತಾನೆ? ಆಯ್ತಮ್ಮ, ಬರೀ ತಂಗೀರ್ನಲ್ಲ, ಇಡೀ ಮನೆ, ನೀನು ಅಪ್ಪ ಅಕ್ಕ ಎಲ್ರೂ ನಾನು ನೋಡ್ಕೊಳ್ತೀನಮ್ಮ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ತಂದಾರಿ ನಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ನಾನು ಯಾಕೋ ನಿನ್ನ ಹೆಗಲಿಗೆ ತುಂಬ ಭಾರ ಹಾಕ್ತಿದ್ದೀನಿ ಅಂತ ಅನ್ನಿಸ್ತಿದೆ ಕಣೆ. ಪ್ರಶ್ನೆ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ಯಾ ಅಂತ ಸುಮ್ಮನೆ ಇದ್ದೀನಿ. ಅಮ್ಮ, ಈ ಅಮ್ಮು ಎಲ್ಲಿವರೆಗೂ ಉಸಿರಾಡ್ತಿರ್ತಾಳೋ ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ಏನಾಗೋದಕ್ಕೂ ನಾನು ಬಿಡಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಮ್ಮ. ನನಗೆ ನನ್ನ ಬಜರಂಗಿ ಮೇಲೆ ಅಷ್ಟು ನಂಬಿಕೆನಮ್ಮ. ನೀನು ಆರಾಮಾಗಿರಮ್ಮ.